ಶ್ರೀ ಆರ್ ಕೆ ಪದ್ಮನಾಭರವರು ಅಭಿನಂದನಾ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರು ಕೇಳ್ಕೊತಾ ತಪೋ ವಿದ್ಯಾ ವಿರತ್ಯಾದಿ ಸದ್ಗುಣೌಘಾಕರಾನಘ ವಾದಿರಾಜ ಗುರು ಮುಂದೆ ದಯಾಶ್ರಯಾನ್ ದಯಾಶ್ರಯಾನ್ ಮನಶುದ್ಧಿಯಿಲ್ಲದವಗೆ ಮಂತ್ರದ ಫಲವೇನು ಮನಶುದ್ಧಿಯಿಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿಯಿಲ್ಲದವಗೆ ತೀರ್ಥದ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ನಿಂದ ಫಲವೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮೆದು ಒಳಗೆ ಮೀಯದವರ ಕಂಡು ಹೊರಗೆ ಮೆದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ 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 ಪುರಂದರ ವಿಠಲ ಆತ್ಮೀಯ ಬಂಧುಗಳೇ, ಇವತ್ತು ಎರಡು ಬಹಳ ವಿಶಿಷ್ಟವಾದ ನಾಮೋಚ್ಚರಣೆ ಮಾಡುವಂತಹ ಸಂದರ್ಭ. ಒಬ್ಬ ಆಧ್ಯಾತ್ಮಿಕ ಪ್ರಪಂಚದ ಮಹಾನ್ ಕ್ರಾಂತಿ ಪುರುಷ ಶ್ರೀ ಶ್ರೀ ಮಧ್ವಾಚಾರ್ಯರು, ಮತ್ತೊಂದು ಶಾಸ್ತ್ರೀಯ ಸಂಗೀತ ಪರಂಪರೆಯ ಮಹಾನ್ ಕ್ರಾಂತಿಕಾರಿ ಪುರಂದರದಾಸರು. ಎರಡು ನಮ್ಮ ಭಾರತೀಯ ಸಂಸ್ಕೃತಿಯ ಎರಡು ಮಹಾನ್ ಶಕ್ತಿಗಳು. ಎರಡು ಶಕ್ತಿನೂ ಒಟ್ಟಿಗೆ ಸೇರಿಬಿಟ್ರೆ ಇನ್ನೆಷ್ಟು ಶಕ್ತಿ ಇರ್ಬೋದು. ಆ ಎರಡು ಶಕ್ತಿಗಳ ಪ್ರಶಸ್ತಿಯನ್ನು ತಗೊಳ್ಬೇಕಾದ್ರೆ ಆ ವ್ಯಕ್ತಿಗೆ ಎಂತಹ ತಾಕತ್ತಿರಬೇಕು, ಹೊರಬೇಕಲ್ಲ ಭಾರನ. ಮಧ್ವಾಚಾರ್ಯರಂತಹ ಆ ವಿವೇಚನಾತ್ಮಕವಾದಂತಹ ಮಾತುಗಳು, ಅವರ ಕೊಡುಗೆ, ಈ ಭಕ್ತಿ ಪಂಥ ಪ್ರಾರಂಭವಾಗಿದ್ದೇ ಮಧ್ವಾಚಾರ್ಯರಿಂದ. ಮಧ್ವಾಚಾರ್ಯ ಹುಟ್ಟದೆ ಹೋಗಿದ್ರೆ ಇವತ್ತು ನಮಗೆ ಸಂಗೀತನ ಸಿಗ್ತಾ ಇರಲಿಲ್ಲ, ಶಾಸ್ತ್ರೀಯ ಕನ್ನಡ ಸಂಗೀತ ಸಿಗ್ತಾ ಇರಲಿಲ್ಲ ನಮಗೆ. ಮಧ್ವಾಚಾರ್ಯ ಕೃತಿಗಳನ್ನ ಮಾಡಲಿಲ್ಲ ಅಷ್ಟೇ, ಅಖಂಡವಾದ ಜ್ಞಾನ ಅವರಿಗೆ. ಅಖಂಡ ಜ್ಞಾನವಾದ್ರಿಂದಲೇ ನರಹರಿ ತೀರ್ಥರು ಕೃತಿ ಮಾಡೋಕ್ಕಾಯ್ತು. ಅವ್ರು ನರಹರಿ ತೀರ್ಥ ಅವ್ರಿಗೆ ಯಾವ ಪರಿಶ್ರಮ ಆಯಿತು. ಎಲ್ಲ ಅವರು ಒಂದು ಕಿಂಗ್ಡಮ್ನ ಮಂತ್ರಿ ಆಗಿದ್ದವರು. ಮಧ್ವಾಚಾರ್ಯರ ಅನುಗ್ರಹದಿಂದಲೇ ಕೃತಿಗಳನ್ನು ಮಾಡುವಂತಹ ಸಾಮರ್ಥ್ಯ ಬಂದಿದ್ದು ಅವರಿಂದ. ಯಾಕೆಂದರೆ ಮಧ್ವಾಚಾರ್ಯರ ಕಾಂಟ್ರಿಬ್ಯೂಷನು
ನಾನು ಹೇಳ್ತೀನಿ, ಬರೀ ಒಂದು ವರ್ಗಕ್ಕೆ ಸೇರಿದ್ದಲ್ಲ, ಇಡೀ ವಿಶ್ವಕ್ಕೆ ಸೇರಿದವರು ಮಧ್ವಾಚಾರ್ಯರು. ಇಡೀ ವಿಶ್ವ, ಒಬ್ಬರಿಗಲ್ಲ, ಒಂದು ವರ್ಗಕ್ಕಲ್ಲ. ಇನ್ನು ಪುರಂದರನ ಯೋಚನೆ ಮಾಡಿಬಿಟ್ರೆ ಬಹುಶಃ ಒಬ್ಬ ವ್ಯಕ್ತಿ 40 ವರ್ಷಗಳಲ್ಲಿ 4,75,000 ಕೃತಿಗಳನ್ನು ಮಾಡೋದಕ್ಕೆ ಇಡೀ ವಿಶ್ವದಲ್ಲಿ ಹುಡುಕಿದ್ರೂ ಒಬ್ಬರು ಸಿಗಲ್ಲ. ಅದು ಬರೀ ಕರ್ನಾಟಕದ ನಮ್ಮ ಪುರಂದರದಾಸರು ಮಾತ್ರ. ಇದನ್ನೆಲ್ಲರೂ ಒಪ್ಕೊಳ್ಬೇಕಾದ್ದೇನೆ. ಅದು ಏನು ಎಂಥೆಂಥ ಸಾಹಿತ್ಯ, ಏನು ಮಾತುಗಳು. ಭಾಷೆ ಸರಳ ಇರ್ಬೋದು. ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶ್ರೀ ಶೈಲದ ಕಾಗಿಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ. ಎಂಥ ಮಾತುಗಳು ಅವ್ರದ್ದು. ಹಾಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಪ್ರಭಂಜನಾಚಾರ್ಯರ ವ್ಯಕ್ತಿತ್ವ ಅಷ್ಟು ದೊಡ್ಡದು ಅನ್ನೋಕೆ ಹೇಳ್ತಾ ಇದ್ದೀನಿ. ಮನಃಶುದ್ಧಿ ಇಲ್ಲದೇ ವಿದ್ಯೆ ಬರಲ್ಲ, ಅಥವಾ ವಿದ್ಯೆ ಬಂದರೂ ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ವಿದ್ಯೆ ಇರ್ಬೋದು, ಕಮ್ಯುನಿಕೇಟ್ ಮಾಡಬೇಕಾದ್ರೆ ಮನಃಶುದ್ಧಿ ಇರಲೇಬೇಕು. ಇದರ ಸಾಧ್ಯವೇ ಇಲ್ಲ. ಸಿದ್ಧಾಂತಗಳು ಬೇಕಾದಷ್ಟು 3 ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದವರು ಬೇಕಾಷ್ಟು ಜನ ಇದ್ದಾರೆ, ಪ್ರವಚನಗಳೆಲ್ಲ ಮಾಡ್ತಾರೆ, ಎಲ್ಲ ಸರಿ. ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಭಾರತೀಯ ವಿದ್ಯಾಭವನದಲ್ಲಿ ಒಂದು ಸಾರಿ 3 ಸಿದ್ಧಾಂತಗಳ ಬಗ್ಗೆ ಪ್ರವಚನ ಮಾಡಿದಂತಹ ಏಕೈಕ ವಿದ್ವಾಂಸ ಅಂದರೆ ನಮ್ಮ ಪ್ರಭಂಜನಾಚಾರ್ಯರು. ಸಿದ್ಧಾಂತಗಳನ್ನು ಒಪ್ಪೋದು ಬೇರೆ, ಅದು ಬೇರೆ ವೇದಿಕೆ ಅದು. ಆದರೆ ಸಿದ್ಧಾಂತಗಳನ್ನು ಹೇಳುವ ಕ್ರಮ ಇದೆಯಲ್ಲ, ಅದು ಈ ಸಾರ್ವಜನಿಕ ಪ್ರಪಂಚದಲ್ಲಿ ನಾವು ಹಾಗೆ ಮಾತಾಡೋಕ್ಕಾಗಲ್ಲ. ಸಾರ್ವಜನಿಕವಾಗಿ ಮಾತಾಡುವಾಗ ಹೇಗೆ ಮಾತಾಡಬೇಕು. ಹಾಗೆ ಅವರ ಅಖಂಡವಾದ ಜ್ಞಾನ ಎಷ್ಟಿದೆ ಅಂತಂದರೆ, ಸಾರ್ವಜನಿಕವಾಗಿ ಮಾತಾಡುವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ, ಬಹುಶಃ ಯಾವುದೇ ವಿದ್ವಾಂಸ ಆಗಲಿ, ಯಾವುದೇ ಒಬ್ಬ ಮಹಾಜ್ಞಾನಿ ಆಗಲಿ ಇದ್ದರೆ ಪ್ರಭಂಜನಾಚಾರ್ಯರ ಥರ ಇರಬೇಕು ಅನ್ನೋ ಮಾದರಿಯಲ್ಲಿ ಅವರ ಮಾತಿನ ವೈಖರಿ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಕೃಷ್ಣನ ಮಹಿಮೆ. ಅವನು ಏನು ಮಾಡಿಸ್ತಾನೋ ಅದನ್ನು ನಾವು ಮಾಡಬೇಕು, ನಿಜ. ಆದರೆ ಈಗಿನ ಪ್ರಪಂಚದಲ್ಲಿ, ಇವತ್ತಿನ ವರ್ತಮಾನದ ರೀತಿಯಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಬಹಳ ಕೆಳಮಟ್ಟದ ಸ್ಟೇಟ್ಮೆಂಟ್ಸ್ ಇವತ್ತು ಬರ್ತಾ ಇದೆ. ಪೇಪರ್ಗಳು ನೋಡ್ತಾ ಇದ್ದೀರಿ ನೀವು, ತುಂಬ ನೋವಾಗುತ್ತೆ. ಅದಕ್ಕೆ ನಾನು ಒಂದು ಕಡೆ ಬರೆದಿದ್ದೀನಿ, ಗಡಿಗೆಯ ನೋಡದೆ ಕೃಷ್ಣ ನೀ, ಗಡಿಗೆಯ ನೋಡದೆ ಮೊಸರ ಕುಡಿದೆ ಕೃಷ್ಣ, ನಾನು ಅದ ಮಾಡಿದೆ ಮಣ್ಣ ಮುಕ್ಕಿದೆ ಕೃಷ್ಣ, ನೀ ಮುರಳಿಯನೂದಿದೆ ನಾದಾಮೃತವ ನೀಡಿದೆ, ನಾನು ಅದ ಮಾಡಿದೆ ಅಪಸ್ವರವನುಣಿಸಿದೆ ಕೃಷ್ಣ, ನೀ ನಾಟಕವಾಡಿದೆ, ನೀ ನಾಟಕವನಾಡಿದೆ, ಜಗತ್ತನ್ನು ಉದ್ಧರಿಸಿದೆ, ನಾನು ವದ ಮಾಡಿದೆ, ಸಂಸಾರದಲ್ಲಿ ಸಿಕ್ಕಿಬಿದ್ದೆ ಕೃಷ್ಣ, ಹೇ ಕೃಷ್ಣ ಕೃಷ್ಣ, ಪ್ರಬುದ್ಧ ಪ್ರತಿಭಾ ವಿದ್ವಾಂಸ ಪ್ರಭಂಜನನ ಕನ್ನಡ ನೆಲದಲ್ಲಿ ಪುಟ್ಟಿಸಿದೆ ಕೃಷ್ಣ ಎಂಬುದನ್ನು ಅರ್ಥೈಸಿಕೊಂಡೆ
ಪದ್ಮನಾಭದಾಸನಾಗಿ. ಹೀಗೆ ಅವರ ವ್ಯಕ್ತಿತ್ವ, ಅವರ ಮಾತು, ಅವರ ಇವತ್ತಿನ ಕಾಲವೇ ಬೇರೆ, ಇವತ್ತಿನ ಸ್ಥಿತಿಗತಿಗಳೇ ಬೇರೆ. ಏನಾರು ಹೆಚ್ಚು ಕಡಿಮೆ ಒಂದು ಮಾತಾಡ್ಬಿಟ್ರೆ ನಾಳೆ ಬೆಳಗ್ಗೆ ಪೇಪರ್ಲಿ ಅದೇ ಬಂದ್ಬಿಡುತ್ತೆ. ಅದ್ರ ಬಗ್ಗೆನೇ ಬಹಳಷ್ಟು ವಿಚಾರ ಮಂಥನಗಳಾಗ್ಬಿಡುತ್ತೆ, ಯೂಸ್ಲೆಸ್ ಟಾಕ್ಸ್. ಆದರೆ ಮಧ್ವಪುರಂದರ ಪ್ರಶಸ್ತಿಯನ್ನು ಇವತ್ತು ಕೊಡುವಂತಹದ್ದು ಇಡೀ ನಮ್ಮ ಸಮಾಜವನ್ನು ಸ್ವಚ್ಛ ಮಾಡುವಂಥ ಪ್ರಶಸ್ತಿಯನ್ನು ನಾನು ಅಂದ್ಕೊಂಡಿದ್ದೀನಿ. ಸಮಾಜವನ್ನು ಸ್ವಚ್ಛ ಮಾಡಿದಾಗ ಮಾತ್ರ ನಮ್ಮ ಧರ್ಮ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಧರ್ಮದ ಹೆಸರಲ್ಲಿ ಏನೇನೋ ಆಗ್ತಾ ಇದೆ ಇವತ್ತು, ಏನೇನೋ ರಾಜಕೀಯಗಳು ಇದಕ್ಕೆ ಬಹಳಷ್ಟು ಒತ್ತಡಗಳನ್ನು ತರ್ತಾ ಇದೆ. ಏನಾದರೂ ಎಲ್ಲಿ ತನಕ ವೇದಗಳಿರುತ್ತೋ ಅಲ್ಲಿ ತನಕ ನಮ್ಮ ಧರ್ಮ ಇರೋಕ್ಕೆ ಸಾಧ್ಯವೇ. ನಮ್ಮ ಕರ್ನಾಟಕ ಸಂಗೀತನೂ ಅಷ್ಟೇ ಪವಿತ್ರವಾದ್ದು, ಇದು ಯಾರೂ ಮುಟ್ಟಕ್ಕಾಗಲ್ಲ, ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಇವೆಲ್ಲ ಟೆಂಪ್ರರಿ ಅಷ್ಟೇ. ಆಗ ಎಲ್ಲಿ ತನಕ ನಮ್ಮ ಪ್ರಪಂಚನಾಚಾರ್ಯರಂಥ ವಿದ್ವಾಂಸರು, ಪ್ರವಚನಕಾರರು ಹೀಗೆ ಅವರ ಮಾತಿನಿಂದ ಜನಗಳನ್ನು ಒಂದು ಎಜುಕೇಟ್ ಮಾಡ್ತಾ ಇರ್ತಾರೆ, ಅಲ್ಲಿ ತನಕ ಯಾರೂ ಏನು ಮಾಡೋಕ್ಕಾಗಲ್ಲ. ಇವತ್ತು ತುಂಬ ವಿಶೇಷವಾದಂಥ ದಿನ. ಪುರಂದರನ್ನು ನಾವು ನೆನೆಸ್ಕೊಳ್ಳುವಂಥ ದಿನ. ಪುರಂದರದಾಸರಿಗೆ ನಾವು ಏನು ಕೊಟ್ಟರೂ ಕಡಿಮೆನೆ. ಇಡೀ ಸಂಗೀತ ಪ್ರಪಂಚವನ್ನು ಅಷ್ಟು ವಿಸ್ತರಿಸ್ಬಿಟ್ರು. ಅವರ ಮಾತುಗಳು ನೋಡಿ, ತುಂಬ ಸಿಂಪಲ್ಲು. ಅವರ ಧಾತು ಅಂದರೆ ಸಂಗೀತ ಅನ್ನುವಂಥದ್ದು ಇವತ್ತಿಗೆ ನಮಗೆ ತುಂಬ ಏನು ಇಷ್ಟೇನೋ ಅನಿಸುತ್ತೆ. ಅವತ್ತಿಗೆ ಲಂಬೋದರ ಕುಮಿಕರ ಎಮೋಷನಲ್ ಕಂಟೆಂಟ್ ಅಂತೀವಿ. ಆ ಎಮೋಷನಲ್ ಕಂಟೆಂಟ್ ಎಷ್ಟು ಚೆನ್ನಾಗಿದ್ದರೆ, ಅಂಬಾ ಸುತಾಮರ ವಿನೋತ ಲಂಬೋದರ ಕುಮಿಕರ, ಏನು ಅದ್ಭುತವಾದ್ದು. ಹಾಗಾಗಿ ಇಂತಹ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ನಮ್ಮ ಪ್ರಪಂಚನಾಚಾರ್ಯರಲ್ಲದೆ ಇನ್ಯಾರು ಅದಕ್ಕೆ ಸಾರ್ಥಕವಾದ ವ್ಯಕ್ತಿ, ಅರ್ಹರಾದ ವ್ಯಕ್ತಿ ಅಂತ ಅನಿಸುತ್ತೆ ನನಗೆ. ಜೋರ ಚಪ್ಪಾಳೆ ಹೊಡಿರಿ, ಅದಕ್ಕೆ ದುಡ್ಡಿಲ್ಲ, ಕಾಸಿಲ್ಲ. ಹೀಗೆ ಇಂಥ ಮಹಾನ್ ವಿದ್ವಾಂಸರ ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೂ ನಮಗೂ ಪುಣ್ಯ ಇರಬೇಕು. ಯಾಕೆಂದರೆ ಒಳ್ಳೆಯ ಸದ್ಭಕ್ತರನ್ನ, ಹರಿದಾಸರನ್ನ ನೋಡೋದೇ ಒಂದು ಸೌಭಾಗ್ಯ. ಹಾಗೆ ಅವರು ಹರಿದಾಸರಾಗಿ, ವಿಜ್ಞಾನಿಗಳಾಗಿ, ಲೌಕಿಕದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಮನ್ನಣೆ ಪಡೆದಿರತಕ್ಕಂಥ, ಜನರಿಂದ ಪ್ರೀತಿಯನ್ನು ಪಡೆದಿರತಕ್ಕಂಥ ಕರ್ನಾಟಕದ ಬಹಳ ವಿಶೇಷವಾದ ವ್ಯಕ್ತಿ ಪ್ರಭಂಜನಾಚಾರ್ಯರು. ಹಾಗೆ ಹಸನ್ಮುಖಿ, ಯಾವಾಗಲೂ ಅವರು ಒಂದು ಜೋಲ್ಮುಖ ಹಾಕ್ಕೊಂಡು ನಾನು ನೋಡೇ ಇಲ್ಲ. ಇದ್ರೆ ಹಾಗಿರಬೇಕು, ನಗುನಗ್ತಾ ಇರ್ತಾರೆ. ಹಾಗಿದ್ದರೆ ಮಾತ್ರ ಬದುಕು ಇದ್ದೇ ಇರುತ್ತೆ. ಯಾರಿಗೆ ಕಷ್ಟ ಇಲ್ಲ, ಯಾರಿಗೆ ದುಃಖ ಇಲ್ಲ, ಎಲ್ಲರಿಗೂ ಇರುತ್ತೆ. ಆದರೆ ಅದನ್ನು ಜಯಿಸಿ ನಾವು ಇದ್ದಾಗ ಮಾತ್ರ ಅದೇ ಹರಿದಾಸ ಸಾಹಿತ್ಯದ ಒಂದು ವಸ್ತು. ಹಾಗಾಗಿ ಇವತ್ತು ಅವರಿಗೆ ಈ ಮಧ್ವಪುರಂದರ ಪ್ರಶಸ್ತಿ ಸಿಕ್ಕಿರೋದಕ್ಕೆ ನನಗೂ ತುಂಬ ಸಂತೋಷ ಆಗಿದೆ. ಹೋದ ವರ್ಷ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ನಮ್ಮ ವಾದಿರಾಜು ಒಬ್ಬ ನಿಷ್ಠಾವಂತ ವ್ಯಕ್ತಿ. ಎಷ್ಟು ಕಷ್ಟಪಡ್ತಾರೆ, ಒಬ್ಬರು ಏಕ ವ್ಯಕ್ತಿಯಾಗಿ ದುಡಿತಾರೆ. ಇದಕ್ಕೋಸ್ಕರ ಟೀಮ್ ಇರುತ್ತೆ, ಒಬ್ಬ ಲೀಡರ್ ಬೇಕಲ್ಲ ಅದಕ್ಕೂ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಮಹಾನ್ ಜ್ಞಾನಿಗಳು, ಮಹಾನ್ ಪ್ರಬುದ್ಧರು ಆಗಿರ್ತಕ್ಕಂಥ ನಮ್ಮ ಪ್ರಭಂಜನಾಚಾರ್ಯರಿಗೆ ಆತ್ಮೀಯವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಶ್ರೀಗಳವರ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇರೋದೇ ನಮ್ಮ ಪುಣ್ಯ ಅಂತ ಅನಿಸುತ್ತೆ. ಅವರ ಭಾಷಣಗಳು ಬಹಳ ನಾನು ಕೇಳ್ತಾ ಇರ್ತೀನಿ. ಅವರ ಮಾತುಗಳೇ ಬಹಳ ಅದ್ಭುತವಾದ ಮಾತುಗಳು. ಒಂದು ವಿಷಯ ಅವ್ರು ಹೇಳಿದ್ದು ಹಿಂದೆ ನನಗೆ ಜ್ಞಾಪಕ ಇದೆ. ಗುರುಗಳ ಮುಂದೆ ಶಿಷ್ಯರನ್ನು ತುಂಬ ಹೊಗಳಬಾರ್ದಂತೆ. ಆ ಮಾತು ಸ್ವಾಮಿಗಳು ಹೇಳಿದರು ಒಂದು ಸಾರಿ. ಅದಕ್ಕೂ ನಮ್ಮ ಶಿಷ್ಯರು ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಯಾರು ಹೊಗಳಿದ್ರೆ ನನ್ನ ಮುಂದೆ ಹೊಗಳಬೇಡಿ ಅಂತ ಹೇಳ್ತಾ ಇರ್ತೀನಿ. ಅದು ನಿಜ. ಈ ಥರ ಮಹಾಜ್ಞಾನಿಗಳೇ ಮಾತ್ರ ಇದನ್ನು ಹೇಳೋಕ್ಕೆ ಸಾಧ್ಯ. ಅವರ ಸಾನ್ನಿಧ್ಯದಲ್ಲಿ ನಾನು ಇದ್ದದ್ದು ನನಗೆ ತುಂಬ ಸಂತೋಷ ಆಗಿದೆ. ಕೊನೆಯಲ್ಲಿ ನಾನು ಒಂದು ಮಾತನ್ನು ಹೇಳ್ತಾ, ಸತ್ಯ ಸುನಾದದ ಚಿಲಕವ ಸರಿಸಿ, ರಾಗ ತಾಳಗಳ ಕೋಟೆ ಭೇದಿಸಿ, ಕೃತಿ ಕೀರ್ತನದ ಅಂಗಳ ತೋರಿಸಿ, ಗೇಯ ಗಾನ ಗರ್ಭಗುಡಿಯಲ್ಲಿರುವ ಅಗೋಚರ ನಿರಾಕಾರ ನಾದಬ್ರಹ್ಮನ ಅನುಭವಕ್ಕೆ ತಾರೋ ಈ ಪದ್ಮನಾಭದಾಸಗೆ ನಮಸ್ಕಾರ. ಬಹಳ ವಿದ್ವತ್ಪೂರ್ಣವಾಗಿ ಮತ್ತೊಬ್ಬರು ಆಚಾರ್ಯರ ಕುರಿತಾಗಿ ಅಭಿನಂದನಾ ಭಾಷಣವನ್ನು
ಮಾಡಿ ತಮ್ಮ ವಿದ್ವತ್ತನ್ನು ಪ್ರದರ್ಶನ ಮಾಡಿದಂತಹ ಗಾನಕಲಾಭೂಷಣ ಶ್ರೀ ಆರ್ ಕೆ ಪದ್ಮನಾಭರವರಿಗೆ ಶ್ರೀನಿವಾಸ ಉತ್ಸವ ಬಳಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.